ವೀಕ್ಷಕರೇ, ಸರ್ಕಾರಗಳು ಅಭಿವೃದ್ಧಿ ಹೆಸರಲ್ಲಿ ಹುಲುಸಾಗಿ ರೈತ ಬೆಳೆದ ಬೆಳೆಗಳನ್ನು ಲೆಕ್ಕಿಸದೆ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ ಅಷ್ಟೋ ಇಷ್ಟೋ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಬರ್ತಿವೆ. ಭೂಮಿಯನ್ನೇ ನಂಬಿ ಕೂತಿದ್ದ ರೈತ ಬಂದ ಕಾಸನ್ನು ನಂಬಿ ಜೀವನ ಸಾಗಿಸಲಾಗದೆ ಸುಮ್ಮನಿರಲಾಗದೆ ಕಂಗಲಾಗಿ ಕುಳಿತುಕೊಳ್ತಾನೆ. ಹೀಗೆ ಬದುಕಿಗೆ ಆಸರೆಯಾಗಿದ್ದ ಭೂಮಿಯನ್ನು ರೈಲ್ವೆ ಯೋಜನೆಗೆಂದು ವಶಪಡಿಸಿಕೊಂಡಿದ್ದ ಕೇಂದ್ರ ಸರ್ಕಾರ ರೈತನಿಗೆ ನ್ಯಾಯಸಮ್ಮತ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿ ರೈತ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದ. ಹಾಗಾದರೆ ಆ ರೈತನಿಗೆ ನ್ಯಾಯಾಲಯ ತೋರಿದ ನ್ಯಾಯದ ದಾರಿ ಏನು ಅಂತೀರಾ? ಇಲ್ಲಿದೆ ಆ ವರದಿ ನೋಡಿ. ಬರೀ ಸೆಕ್ರೆಟರಿಗಳೇ ಮಾಡ್ತೀರಾ? ಇದು ಟೇಬಲ್ ಹೌದು ವೀಕ್ಷಕರೇ, ಹೀಗೆ ಸರ್ಕಾರಿ ಕಚೇರಿಯಲ್ಲಿನ ಟೇಬಲ್, ಕುರ್ಚಿ, ಇತರೆ ಸಾಮಗ್ರಿ ಹೊತ್ತು ಹೊರಬರುತ್ತಿದ್ದ ರೈತ ಕುಟುಂಬ ಹಾಗೂ ಅವ್ರ ಪರ ನಿಂತು ವಾದ ಮಾಡಿದ್ದ ವಕೀಲರು, ಜೊತೆಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಸ್ಥಳಕ್ಕೆ ಬಂದು ಜಪ್ತಿಗೆ ಸಾಥ್ ನೀಡುತ್ತಿದ್ದ ನ್ಯಾಯಾಲಯದ ಸಿಬ್ಬಂದಿ. ಈ ದೃಶ್ಯ ಕಂಡು ಬಂದಿದ್ದು ಬೇರೆಲ್ಲೂ ಅಲ್ಲ, ತುಮಕೂರು ನಗರದ ಹೃದಯ ಭಾಗದಲ್ಲಿರುವ MG ಸ್ಟೇಡಿಯಂ ಬಳಿ ಇರುವ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿ ಬಳಿ. ಹಾಗಾದರೆ ಈ ಘಟನೆ ಏನು ಎತ್ತ ಅನ್ನೋದನ್ನು ತಿಳಿಬೇಕಾದ್ರೆ ಪ್ರಕರಣಕ್ಕೆ ಸಂಬಂಧಿಸಿದ ವಕೀಲರಾದ ಕಾಂತರಾಜ್ ಅವರೇ ವಿವರಣೆ ನೀಡ್ತಾರೆ. ಅದೇನು ಅನ್ನೋದನ್ನು ನೀವೇ ನೋಡಿ. ಇವತ್ತು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯಲ್ಲಿರುವಂಥ ಎಲ್ಲ ಸರಕುಗಳನ್ನ ಜಪ್ತಿ ಮಾಡಿಸ್ತಾ ಇದ್ರಿ. ಏನು ಪ್ರಕರಣ ಸರ್ ಇದು? ಸರ್, ಇದು ತುಮಕೂರು ದಾವಣಗೆರೆ ರೈಲ್ವೆ ಪ್ರಾಜೆಕ್ಟ್ಗೆ ಕೋರಾ ಗ್ರಾಮದಲ್ಲಿ ಸರ್ವೆ ನಂಬರ್ 69/5 67/1 1 ಎಕರೆ 7 ಗುಂಟೆನ ಚಿಕ್ಕವೀರಯ್ಯ ಅಂತ ಖಾತೆದಾರರು ಮತ್ತು ಮಾಲೀಕರು ಇವರ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು 2013ರಲ್ಲಿ ಅದಾದಮೇಲೆ ಸ್ವಲ್ಪ ಅವಾರ್ಡ್ ಮಾಡಿದರು. ಅದಾದಮೇಲೆ ಅವಾರ್ಡು ಸಾಲದು, ಮಾರುಕಟ್ಟೆ ಬೆಲೆಯನ್ನು ನಮಗೆ ಕೊಟ್ಟಿಲ್ಲ ಮತ್ತು ಹೆಚ್ಚಿನ ಪರಿಹಾರವನ್ನು ಕೋರಿ 1ನೇ ಅಧಿಕಾರ ಜಿಲ್ಲಾ ನ್ಯಾಯಾಲಯಕ್ಕೆ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಈ ಪ್ರಕರಣದಲ್ಲಿ ಹೆಚ್ಚಿನ ಪರಿಹಾರವನ್ನು ಆದೇಶವನ್ನು ಮಾಡುತ್ತೆ. 1,30,30,300,000 ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡಲಿ ಅಂತೇಳಿ ಆದೇಶವನ್ನು ನೀಡಿದ್ರು ಕೂಡ ಇವರು ನಿರ್ಲಕ್ಷ್ಯ ವಹಿಸಿ ಇಲ್ಲಿವರೆಗೂ ಸುಮಾರು 7 ವರ್ಷ ಆದರೂ ಕೂಡ ಅದಕ್ಕೆ ಒಂದು ನಯಾ ಪೈಸೆಯನ್ನು ಕೊಡದೆ ಮತ್ತೆ ಇದೇ ಗ್ರಾಮದಲ್ಲಿ LAC 5/19, 6/19 ಭೀಮಯ್ಯ ಮತ್ತು KS ರಾಜಣ್ಣ ಅನ್ನೋರಿಗೆ ಪೂರ್ಣ ಹಣವನ್ನು ಪಾವತಿ ಮಾಡ್ತಾರೆ. ಇದರಲ್ಲಿ ಯಾವುದೇ ಹಣವನ್ನು ನೀಡದೆ ವಿಳಂಬ ಮಾಡ್ತಾ ಇರೋದ್ರಿಂದ ಗೌರವಾನ್ವಿತ ನ್ಯಾಯಾಲಯ ಒಂದು ಜಪ್ತಿಗೆ ಆದೇಶವನ್ನು ನೀಡಿದೆ. ಆದೇಶದಂತೆ ಇವತ್ತು ಈ ಕಚೇರಿಯಲ್ಲಿ ಪೀಠೋಪಕರಣಗಳನ್ನು ಜಪ್ತಿ ಮಾಡ್ತಾ ಇದ್ದಾರೆ.
ಒಟ್ಟು ಎಷ್ಟು ಅವಾರ್ಡ್ ಮಾಡಿತ್ತು ಸರ್ ಕೋರ್ಟು? ಒಟ್ಟು ಈ ಒಂದು ಕೇಸ್ನಲ್ಲಿ 1,30,30,300 ರೂಪಾಯಿಗಳು ಚಿಕ್ಕವೀರಯ್ಯ ಅವರಿಗೆ ಕೊಡಬೇಕಾಗಿತ್ತು. ಅದೇ ಗ್ರಾಮದಲ್ಲಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಬೇರೆಯವರಿಗೆ ಕೊಟ್ಟಿದ್ದಾರೆ. ಭೀಮಯ್ಯ ಮತ್ತೆ KS ರಾಜಣ್ಣ ಅನ್ನೋರಿಗೆ. ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಸರ್? ಏನು ಅದು ಗೊತ್ತಾಗ್ತಾ ಇಲ್ಲ ಸರ್. ಏನಾದರೂ ಬೇಕಿ ಸಮಥಿಂಗ್ ಏನೋ ನಿರೀಕ್ಷೆ ಮಾಡ್ತಾರಾ ಹೇಗೆ? ಇಲ್ಲ, ಅದನ್ನು ಅವ್ರು ಏನು ಕೇಳಿಲ್ಲ ಇಲ್ಲಿವರೆಗೂ. ಬಟ್ ನಿರ್ಲಕ್ಷ್ಯ ವಹಿಸ್ತಾರೆ. ಕೋರ್ಟು ಅಂದರೆ ಇವ್ರಿಗೆ ನಿರ್ಲಕ್ಷ್ಯ ಆಗಿದೆ. ಮತ್ತೆ ಸರ್ ನ್ಯಾಯಾಲಯದ ಆದೇಶ ಅಂದರೆ ನ್ಯಾಯಾಲಯದ ಆದೇಶಕ್ಕೆ ನ್ಯಾಯಾಲಯಕ್ಕೆ ಹಾಜರಾದರೂ ಕೂಡ ಅವರು ಮುಂದಿನ ದಿನಾಂಕ ಅಂತ ಹೇಳ್ಕೊಂತಾನೆ ಬರ್ತಾ ಇರೋದ್ರಿಂದ ಇವತ್ತು ನ್ಯಾಯಾಲಯದ ಆದೇಶದಂತೆ ನಾವು ಜಪ್ತಿ ಮಾಡ್ತೇವೆ. ಓಕೆ, ಮುಂದಿನ ಪ್ರೊಸೀಡಿಂಗ್ಸ್ ಏನು ಸರ್? ಈಗ ಇವನ್ನ ತಗೊಂಡೋಗಿ ನ್ಯಾಯಾಲಯಕ್ಕೆ ಕೊಡ್ತೀವಿ. ಮತ್ತು 6 ತಿಂಗಳ ಕಾಲಾವಕಾಶ ಇರುತ್ತೆ. ಅದಾದ ಮೇಲೆ ಹರಾಜು ಪಬ್ಲಿಕ್ ಆ್ಯಕ್ಷನ್ ಆಗುತ್ತೆ. ಅದರಲ್ಲಿ ಬಂದ ಹಣವನ್ನು ಡಿಪಾಸಿಟ್ ಮಾಡಿಕೊಂಡು ಉಳಿಕೆ ಹಣವನ್ನು ಮತ್ತೆ ಜಪ್ತಿ ಮಾಡೋಕ್ಕೆ ಅವಕಾಶ ಇದೆ. ಮತ್ತೆ ಕ್ಲೈಮ್ ಮಾಡ್ತೀರಿ? ಹೌದೌದು. ಇದರಲ್ಲಿ ಎಷ್ಟು ಪರಿಹಾರ ಬರುತ್ತೆ? ಹೌದು. ಅದು ಪರಿಹಾರಕ್ಕೆ ಸಾಕಾಗಲಿಲ್ಲ. ಪೀಠೋಪಕರಣಗಳ ಹರಾಜಾದ ಎಷ್ಟು ಹಣ ಬರುತ್ತೆ ಅದ್ರ ಬ್ಯಾಲೆನ್ಸ್ ಅಮೌಂಟು ಮತ್ತೆ ಇವ್ರ ಮೇಲೆ ಇದೆ. ಓಕೆ, ನಂತರನೂ ನೀವು ಕ್ಲೈಮ್ ಮಾಡ್ತೀರಿ? ಹೌದು. ಅದು ಎಕ್ಸಿಕ್ಯೂಷನ್ ಪೆಂಡಿಂಗೇ ಇರುತ್ತೆ. ನಿಮ್ಮ ಹೆಸರು ಸರ್? ಆರ್ಯ ಕಾಂತರಾಜ್, ಅಡ್ವೊಕೇಟ್. ಓಕೆ, ಕೇಳಿಸ್ಕೊಂಡ್ರಲ್ಲ ಪ್ರಕರಣದ ವಿವರಣೆಯನ್ನ. ಸರ್ಕಾರ ತನಗೆ ನೀಡಿದ ಪರಿಹಾರ ಸೂಕ್ತವಾಗಿಲ್ಲ, ಹೆಚ್ಚಿನ ಪರಿಹಾರ ನೀಡುವಂತೆ ನ್ಯಾಯಾಲಯದ ಮೊರೆ ಹೋಗಿದ್ದ ರೈತನ ಮಗ ಮಂಜುನಾಥ್ ತಮಗಾದ ಅನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಮಂಜುನಾಥ್ ಎಕ್ಸಿ, ಹಾಂ, ತಂದೆ ಸರು ಚಿಕ್ಕವೀರಯ್ಯ, ಹರಿಯಪ್ಪನಹಳ್ಳಿ. ನಮ್ಮ ಜಮೀನು ಕೋರಾ ಗ್ರಾಮದ ಸರ್ವೆ ನಂಬರ್ 69/5 ಮತ್ತು 67/1 ಅಲ್ಲ, ಭೂಮಿನಲ್ಲಿ ಏನು ಬೆಳೆ ಇತ್ತು ಮುಂಚೆ? ಭೂ ಸ್ವಾಧೀನ ಆಗೋದಕ್ಕೂ ಮುಂಚೆ ತೆಂಗು, ಅಡಕೆ, ಮಾವು ಬೆಳೆಯಿದ್ದು ಕಾನೂನು ವಿರುದ್ಧವಾಗಿ ಹಣವನ್ನು ನಮಗೆ ಪಾವತಿ ಮಾಡಿರುತ್ತಾರೆ. ಆದ್ದರಿಂದ ಮುಂದೆ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದಲ್ಲಿ 11/11/2024 ಆದೇಶವಾಗಿರುತ್ತದೆ. ಅಲ್ಲ, ಈ ಭೂಮಿ ಬಿಟ್ಟು ನಿಮಗೆ ಬೇರೆದು ಇದೆಯಾ? ಭೂಮಿ ಈ ಭೂಮಿ ಬಿಟ್ಟು ಬೇರೆ ಭೂಮಿ ಇದೆಯಾ ನಿಮಗೆ? ಇಲ್ಲಲ್ಲ. ಈಗ ಭೂಮಿ ನಿಮ್ಮದು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರಲ್ವ, ಈ ಭೂಮಿ ಬಿಟ್ಟು ಬೇರೆದು ಯಾವ್ದಾದ್ರು ಇದೆಯಾ? ಉಳಿಕೆ ಭೂಮಿ ಇದೆಯಾ ನಿಮಗೆ? ಇದೆಯಾ? ಓಕೆ. ಇದರಿಂದ ಏನು ನಷ್ಟ ಆಗಿತ್ತು ನಿಮಗೆ? ನಮಗೆ ಇದರಿಂದ ಭಾರಿ ತೊಂದರೆ ಆಗಿದ್ದು, ನಮ್ಮ ತಂದೆಗೆ ವಯಸ್ಸಾಗಿದೆ, ಅವರಿಗೆ ಹುಷಾರಿಲ್ಲದ ಕಾರಣ ಆಸ್ಪತ್ರೆಗೆ ತೋರಿಸಲು ಹಣ ಇರೋದಿಲ್ಲ. ಅಲ್ಲ, ಈಗ ನಿಮ್ಮಲ್ಲಿ ಆ ಭೂಮಿ ಒಳಗೆ ಬೆಳೆ ಇತ್ತಲ್ವ, ವರ್ಷಕ್ಕೆ ಎಷ್ಟು ರೆವಿನ್ಯೂ ಬರ್ತಿತ್ತು? ಇನ್ಕಮ್ ಎಷ್ಟು ಬರ್ತಿತ್ತು? ಅಡಿಕೆ, ತೆಂಗು ಅದರಿಂದೆಲ್ಲ ಸುಮಾರು 10 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಪ್ರತಿ ವರ್ಷ 10 ಲಕ್ಷ ಆದಾಯ ಬರ್ತಿತ್ತು. ಆದಾಯ ಬರ್ತಾಯಿತ್ತು. ಓಕೆ. ಆದರೂ ಇವರು ನಾವು ಸರ್ಕಾರ ಮತ್ತು ಇವರ ಆದೇಶಕ್ಕೆ ತಲೆಬಾಗಿ ಕೊಟ್ಟು ನ್ಯಾಯಾಲಯಕ್ಕೆ ಹೋದಾಗ ಮುಂದೆ ನಮಗೆ ಆದೇಶ ಆಗಿರುತ್ತದೆ. 1 ವರ್ಷ ಆದರೂ ಹಣ ಕೊಟ್ಟಿರುವುದಿಲ್ಲ. ನ್ಯಾಯಾಲಯದಲ್ಲಿ ಭೂ ಸ್ವಾಧೀನ ಆಗಿ ಎಷ್ಟು ವರ್ಷ ಆಯಿತು? ಭೂ ಸ್ವಾಧೀನ ಆಗಿ 6 ವರ್ಷ ಆಯಿತು. 6 ವರ್ಷ ಆಯಿತು. ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ ನಮಗೆ. ಹಳೆ ಆಕ್ಟ್ ಪ್ರಕಾರ 2013 ಆಕ್ಟ್ ಪ್ರಕಾರ ಹಣ ಕೊಟ್ಟಿರುತ್ತಾರೆ. ಎಷ್ಟು ಕೊಟ್ಟಿದ್ರು? 70 ಲಕ್ಷ ಅಮೌಂಟ್ ಕೊಟ್ಟಿದ್ರು. ಓಕೆ. ನೀವು ಹೆಚ್ಚುವರಿ ಕೇಳ್ತಾ ಇದ್ದೀರಿ? ಹೆಚ್ಚುವರಿ ಕೇಳ್ತಾ. ನಿಮ್ಮ ಡಿಮ್ಯಾಂಡ್ ಎಷ್ಟು? 1,31,00,000. ಓಕೆ. ಆ ಬಾಕಿ ಹಣ ಕೊಟ್ಟಿಲ್ಲ ಅಂತ ನ್ಯಾಯಾಲಯದ ಆದೇಶದಂತೆ ಅಷ್ಟು ಹಣವನ್ನು ನಮಗೆ ನೀಡಬೇಕೆಂದು ಎಷ್ಟು ಸರಿ ಮನವಿ ಮಾಡಿದರೂ ಕೊಟ್ಟಿರುವುದಿಲ್ಲ. ನ್ಯಾಯಾಲಯದ ಆದೇಶಕ್ಕೂ ಕೊಟ್ಟಿರುವುದಿಲ್ಲ. 3 ಸರಿ ಅಟ್ಯಾಚ್ಮೆಂಟ್ ಆಗಿ ಕೊನೆ ಸರಿ ಯಾವುದೇ ವಿಧಿವಿಲ್ಲದೆ ನಾವು ಬಂದು ಆಫೀಸನ್ನು ಪೀಠೋಪಕರಣಗಳನ್ನು ಅನಿವಾರ್ಯವಾಗಿ ನ್ಯಾಯಾಲಯದ ಆದೇಶ ಪಾಲಿಸಿ ಈಗ ಪೀಠೋಪಕರಣ ಜಪ್ತಿಗೆ ಬಂದಿದ್ದೀರಾ. ಈಗ ಒಬ್ಬ ರೈತನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಧಿಕಾರಿಗಳಿಗೆ? ಯಾವುದೇ ರೈತನಿಗೂ ಭೂಮಿ ಕಳೆದುಕೊಂಡ ಮೇಲೆ ಅವನಿಗೆ ಒಂದು ಅಂಗವೇ ಕಳೆದುಕೊಂಡಂತಾಗಿರುತ್ತದೆ. ಆದ್ದರಿಂದ ಯಾವುದೇ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಯಾರು ಈ ಥರ ಉದಾಸೀನ ಮಾಡಿ ಅವರಿಗೆ ತೊಂದರೆ ಕೊಡಬಾರದು. ಅವರಿಗೆ ನ್ಯಾಯ ರೀತಿ ಕೊಡಬೇಕಾದ ಪರಿಹಾರ ಕೊಟ್ಟರೆ ಅವರು ಸ್ವಲ್ಪ ನಿರಾಳವಾಗಿ ಇರುತ್ತಾರೆ. ಅದರಿಂದ ಕೈ ಮುಗಿದು ಈ ಥರ ಯಾವುದೇ ರೈತರಿಗೂ ಅನ್ಯಾಯ ಆಗಬಾರದೆಂದು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ನಮ್ಮ ಪರಿಹಾರ ಹಣವನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಬೇಗ ಬಿಡುಗಡೆ ಮಾಡಬೇಕೆಂದು ವಿನಂತಿ ಮಾಡುತ್ತೇನೆ. ಮತ್ತೊಂದು ವಿಶೇಷ ಅಂದರೆ, ಇದೀಗ ನಮ್ಮದೇ ಜಿಲ್ಲೆಯ ಸಂಸದರು ರೈಲ್ವೆ ಖಾತೆಯ ಜವಾಬ್ದಾರಿ ಹೊತ್ತಿದ್ದು ಅವರ ಸ್ವಕ್ಷೇತ್ರದಲ್ಲಿ ಈ ಥರದ ಪ್ರಕರಣಗಳಾದರೆ ಅದು ಇಲಾಖೆಗೂ ಗೌರವ ಅಲ್ಲ, ಸಚಿವರಿಗೂ ಗೌರವ ತರುವ ವಿಚಾರವಲ್ಲ. ಇನ್ನು ಕಚೇರಿಯಲ್ಲಿ ಕೂರಲು ಸಲಕರಣೆಗಳಿಲ್ಲದೆ ಅಲ್ಲಿನ ಸಿಬ್ಬಂದಿ ಕೂಡ ಮಂಕಾಗಿದ್ದು ಕೂಡ ಕಂಡುಬಂತು. ಮನೆಗೆ ಹೋಗ್ತೀರಾ? ಕೂರಕ್ಕೆ ಜಾಗ ಇಲ್ಲ. ಈಗ ನೆಲದ ಮೇಲೆ ಕೂರ್ಬೇಕು. ನೆಲದ ಮೇಲೆ ಕೂರ್ಬೇಕಾಗುತ್ತೆ. ನಿಮ್ಮ ಡೆಸಿನೇಷನ್ ಏನಮ್ಮ ಇಲ್ಲಿ? FDC, ಗೌರ್ಮೆಂಟ್ ಎಂಪ್ಲಾಯಿ. ಥ್ಯಾಂಕ್ ಯು.
ಅದೇನೇ ಇರಲಿ, ಈ ವಿಚಾರ ಸಚಿವರವರೆಗೂ ಈ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಸಚಿವ ಸೋಮಣ್ಣ ಇನ್ನಾದರೂ ಉಳಿದ ಇಂತಹ ಪ್ರಕರಣಗಳಿಗೆ ಇತಿಶ್ರೀಯಾಡಿದರೆ ರೈತರಿಗೂ ಖುಷಿ, ಜೊತೆಗೆ ಅವರ ಪೀಕ್ಲಾಟ ಕೂಡ ತಪ್ಪುತ್ತೆ. ಇಲಾಖೆಗೂ ಒಂದು ಘನತೆ. ಸಚಿವರಿಂದ ಆ ಕೆಲಸ ತುರ್ತಾಗಿ ಆಗಲೆಂಬ ಸದಾಶಯ ಕೂಡ ನಮ್ಮದು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.